ದೇವಸ್ಥಾನ ಎಷ್ಟು ವರ್ಷ ಹಳೆಯದು? ಇದು ಹೆಚ್ಚು ಕಮ್ಮಿ ಅಲ್ಲೇ 400 ವರ್ಷ ಆಗಿದೆ. ಮತ್ತೆ ಇದು ಹೆಂಗ್ ಬಂದಿದ್ದು? ಇದು ಉತ್ತರ ದೇಶದಿಂದ ಬಂದಿರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಕ್ರೇಜಿ ಆಗಿರೋ ಜಾಗ ಕರ್ಕೊಂಡು ಬಂದಿದ್ದೀನಿ. ಅದು ಏನು ಅಂದರೆ, ಅದು ದೇವಸ್ಥಾನ ಗವಿಸಿದ್ದೇಶ್ವರ ದೇವಸ್ಥಾನ ಅಂತ. ಇಲ್ಲಿಗೆ ಯಾರಿಗೂ ಗೊತ್ತೇ ಇಲ್ಲ ದೇವಸ್ಥಾನ. ಇದು ಹಳೇ ದೇವಸ್ಥಾನ, ಹಿಸ್ಟ್ರಿ ಐತೆ ಈ ದೇವಸ್ಥಾನಕ್ಕೆ. ಅದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಗೈಸ್, ಬನ್ನಿ ಹೋಗೋಣ. ಗೈಸ್, ಈಗ ಒಳಗೆ ದೇವ್ರು ತೋರಿಸ್ತೀವಿ, ಬನ್ನಿ ಗೈಸ್. ಗೈಸ್, ಹಿಂಗೆ ಬಂದು ರೈಟ್ ಬಂದು ಕೆಲವರು ಗೈಸ್ ಬಂಡೆ ಅಡಿಯಿಲ್ಲಿರೋ ಗೈಸ್ ಇದು ಬಗ್ಗೋಬೇಕು ಗೈಸ್. ಅದೇ ಸಿದ್ಧಲಿಂಗೇಶ್ವರನೇ ಎರಡು ಬಿಟ್ಟಿತ್ತು. ಹಾಂ, ಅದನ್ನ ಹರಕೆ ಅಂದರೆ ಅಂಟಿಸೋದು ಆ ಥರ. ಇಷ್ಟೇ ದೇವಸ್ಥಾನ. ಗೈಸ್ ನೋಡಿ, ಫುಲ್ ಬಂಡೆ ಗೈಸ್, ಮೇಲೆ ಫುಲ್ ಮೇಲೆಲ್ಲ ಬಂಡೆ. ಅಂದರೆ ಇದು ಇಲ್ಲೇ ಮೂಡಿರೋದು ಗೈಸ್, ಇದು ಅದಕ್ಕೋಸ್ಕರ ಇಲ್ಲೇ ಇರೋದು. ಈ ದೇವಸ್ಥಾನದ ಇಷ್ಟು ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡೋರನ್ನೇ ಇದು ಮಾಡಿ ಕೇಳ್ತೀನಿ ಅಂತ. ಅದಕ್ಕೆ ನಮ್ಮ ಹತ್ರ ದಿಲೀಪ್ ಅಣ್ಣ ಅಂತ ಅವರೇ, ಅವ್ರ ಹತ್ರ ಕೇಳ್ತೀನಿ. ಅಣ್ಣ, ಹೇಳಿ, ನೀವು ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದು? ಇದು ಹೆಚ್ಚು ಕಮ್ಮಿ ಅಲ್ಲೇ 400 ವರ್ಷ ಆಗಿದೆ. 400 ವರ್ಷ. ಇದು ನೀವು ನಿಮ್ಮ ತಲೆಮಾರವ್ರೆ? ನಮ್ಮ ತಲೆಮಾರವ್ರೆ. ಎಷ್ಟು ತಲೆಮಾರ ಆಯಿತು? 4 ತಲೆಮಾರು. ಈಗ ನನಗೆ 3 ತಲೆಮಾರು ಆಲೇ ಆಗೋಗಿದೆ. ನೀವೇ ಪೂಜೆ ಮಾಡೋದು? ನಾನೇ ಮಾಡ್ತಾ ಇರೋದು. ಮತ್ತೆ ಈ ದೇವಸ್ಥಾನ ಯಾವಾಗ ಓಪನ್ ಇರ್ತದೆ? ಸೋಮವಾರ ಶುಕ್ರವಾರ. ಟೈಮು ಬೆಳಿಗ್ಗೆ ಒಂದು 9 ಗಂಟೆ ಓಪನು, ಸಾಯಂಕಾಲ ಒಂದು 4 ಗಂಟೆನೂ ಓಪನ್ ಇರುತ್ತೆ. ಸಾಯಂಕಾಲ 4 ಗಂಟೆ ಓಪನ್. ಅವನಕಾಯಿ ಎಲ್ಲ ಮಾಡ್ಕೊಡ್ತೀವಿ. ಮತ್ತೆ ಇದು ಹೆಂಗ್ ಬಂದಿದ್ದು? ಇದು ಉತ್ತರ ದೇಶದಿಂದ ಬಂದಿರೋದು. ಉತ್ತರ ದೇಶ? ಉತ್ತರ ದೇಶದಿಂದ ಬಂದಿರೋದು. ನಾವು ಮಾಡ್ತಾಗೇ ಇಲ್ಲಿ ಪಶುಪತಿ ಅಂತಿದೆ, ಮಾವನೂರು ಕೆಡಗ, ಇಲ್ಲಿ ಶಾಲೆಗ್ರಾಮದ ಹತ್ರ. ಅಲ್ಲಿ ಹಿಂಗೆ ತುಂಬದ ಹೊಳೆ ಇದೆ, ಅಲ್ಲಿ ಕಾವೇರಿ ಹೊಳೆ ತುಂಬದ ಹೊಳೆ ಏನೋ ಹೋಯ್ತಾ ಇತ್ತಂತೆ. ಇವರು ಸ್ವಾಮಿಗಳು ಬಂದಾಗ ತೆಪ್ಪ ಹರಗ್ಲದವ್ರು ಇರ್ತಾರಲ್ಲ, ತೆಪ್ಪ ನಡೆಸ್ತಾರಲ್ಲ, ಅವ್ರನ್ನ ಈ ಕಡೆಯಿಂದ ಆ ಕಡೆಗೆ ನಮ್ಮನ್ನ ಒಂಚೂರು ದಾಟಿಸ್ಕೊಡಿ ಅಂತ ಕೇಳಿದ್ರಂತೆ ದೇವರು ಸಿದ್ಧಲಿಂಗೇಶ್ವರ. ಅವರು ಅದಕ್ಕೆ ತೆಪ್ಪದವ್ರು ಏನಂದ್ರಂತೆ, ಹುಚ್ಚೊಳೆ ಬರ್ತಾ ಇದೆ, ಈ ಹೊಳೆಯಲ್ಲಿ ನಾವು ಆ ಕಡೆಗೆ ತೆಪ್ಪ ತಗೊಳಕ್ಕೆ ಆಗತ್ತೆ, ಹೋಗಯ್ಯ ಅಂತೇನೋ ಅಂದ್ರಂತೆ ಅವ್ರಿಗೆ. ಯಾರಿಗೆ? ಸ್ವಾಮಿಗಳು, ಸಿದ್ಧಲಿಂಗೇಶ್ವರ ದೇವ್ರಿಗೆ. ಅವರು ಹೊದ್ದಿರೋಂಥ ಕಾವಿ ಬಟ್ಟೆಯ ಇದಕ್ಕೆ ಹಾಸಿ ನದಿಗೆ ಆ ಕಡೆಯಿಂದ ಇವರು ಸ್ವಾಮಿಗಳು ಸಿದ್ಧಲಿಂಗೇಶ್ವರ ದೇವರು. ಮತ್ತೆ ಸರ್ಪ, ಹುಲಿ, ಸಿಂಹ, ಕರಡಿ ಎಲ್ಲ ಪೂರ್ತಿ ಈ ಕಡೆಗೆ ಹರಗಲಿಂದ ಆ ಕಡೆಯಿಂದ ಹೊಳೆಯಿಂದ ಈ ಕಡೆಗೆ ಕಾವಿ ಬಟ್ಟೆ ಮೇಲೆ ಬಂದ್ಬಿಟ್ಟವ್ರೆ. ಅವರು ಬಂದು ಹಂಗೂ ತಪ್ಪಾಯ್ತು ಅಂತ ಕೇಳ್ಕೊಂಡ್ರಂತೆ. ತಪ್ಪಾಯ್ತು ಬುದ್ಧಿ, ನಾವು ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟು ಅಂತ ಹೇಳ್ದು ಅಂತ ಇವರು ಸಿದ್ಧಲಿಂಗೇಶ್ವರ ಆ ಕಡೆಯಿಂದ ಈ ಕಡೆಗೆ ಬಂದ್ಮೇಲೆ ಶಾಪ ಕೊಟ್ಬಿಟ್ಟು ಬಂದ್ರಂತೆ. ಏನಂತ? ವರ್ಷಕ್ಕೊಂದ್ಸಲ ಮಾವನೂರು ಬೆಂದೋಲಿ ಮತ್ತೆ ಹರಗ್ಲ ಮುಗಿಸ್ಕೊಳ್ಳಿ ಅಂತ. ಇವಾಗ್ಲೂ ಪದ್ಧತಿ ಏನೋ ನಡ್ಸ್ಕೊ ಬರ್ತಾ ಇದ್ರು, ಏನೋ ಗೊತ್ತಿಲ್ಲ. ನಾನು ಕೇಳ್ಪಟ್ಟಾಗ್ಲೂ ನಾನು ಒಂದ್ಸಲ ಹೋಗಿದೆ ಅಲ್ಲಿಗೆ. ಅದೆಲ್ಲಿ? ಇಲ್ಲಿ ಶಾಲೆಗ್ರಾಮದ ಹತ್ರ, ಇಲ್ಲೇ ಪಶುಪತಿ ಅಲ್ಲಿ ಕೆಳಾಪುರ ಕಾವೇರಿ ಹೊಳೆ. ಹೆಂಗ್ ಸೇರ್ಕೊಂಡಿದ್ದು? ಇಲ್ಲಿ ಬಂದು ಒಂದು ಹುತ್ತ ಐತಂತ. ಇಲ್ಲಿ ಹುತ್ತಕ್ಕೆ ಒಂದ್ ವರ್ಷ ಹಾಲು ಬಂದೆ, ಹುತ್ತಕ್ಕೆ ಇದ್ ಮಾಡ್ತಾ ಇತ್ತಂತೆ ಹಾಲು. ಅವಾಗ ಬಂದು ನೋಡ್ಬೇಕಾರೆ ಅಲ್ಲಿ ಹುತ್ತದಲ್ಲೇ ಒಂದು ಲಿಂಗು ಮುಡಿ. ಇದು ಗವಿ ಒಳಗೆ ಹಿಂಗು ಎಂಟ್ರೆನ್ಸ್ ಹೋಗಿ ರೈಟ್ಗೆ ಕೆಳಗಡೆಗೆ ಬಂಡೆ ಒಳಗಡೆ ಇರೋದು. ಬಂಡೆ ಒಳಗೆ ಹಬ್ಬ ಏನಾರ ಮಾಡ್ತೀರಾ? ಹಬ್ಬ ಶಿವರಾತ್ರಿ ಹಬ್ಬದಲ್ಲಿ ಉತ್ಸವ ಆಗುತ್ತೆ, ಅದ್ ಬಿಟ್ರೆ ಇನ್ ಕೊನೆ ಕಾರ್ತಿಕೆ ಅಮಾವಾಸ್ಯೆ. ಕಾರ್ತಿಕೆ ಅಮಾವಾಸ್ಯೆಯಲ್ಲಿ ಇಲ್ಲ ಅಮಾವಾಸ್ಯೆ ಏನಿಲ್ಲ, ಬರೀ ಕಾರ್ತಿಕೆ ಅಮಾವಾಸ್ಯೆ ಮಾತ್ರ ಅನ್ನದಾನ. ಬಂದಂತ ಭಕ್ತಾದಿಗಳಿಗೆಲ್ಲವ ಅನ್ನದಾನ ಇರ್ತದೆ. ಅವತ್ತು ಬೆಳಿಗ್ಗೆ ಒಂದು 8 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಒಂದು 8-9 ಗಂಟೆ ಪೂಜೆ ಇರುತ್ತೆ ಅವತ್ತು ಕಾರ್ತಿಕೆ ಅಮಾವಾಸ್ಯೆ. ಗೈಸ್, ಇದು ಬಂದು ಪಿರಿಯಾಪಟ್ಟಣ ತಾಲೂಕು ತಮ್ಮಡಳ್ಳಿ ಗ್ರಾಮದಲ್ಲಿ ಇರೋದು ದೇವಸ್ಥಾನ. ಇದು ಅಂದರೆ ಊರಿಂದ ಹೊರಗೆ ಐತೆ. ಹೊರಗೆ ಅಂದರೆ ಇಲ್ಲಿ ಬರ್ಬೇಕಾದ್ರೆ ರೋಡ್ ಸೈಡಲ್ಲೇ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಆಗೈತೆ. ಅಲ್ಲಿಂದ ಸ್ಟ್ರೈಟ್ ಒಂದು ಅರ್ಧ ಕಿಲೋಮೀಟರ್ ಬಂದರೆ ದೇವಸ್ಥಾನ ಸಿಗ್ತದೆ.
ಇಲ್ಲಿ ಪೂಜೆ ಇರೋದು ಸೋಮವಾರ ಮತ್ತು ಶುಕ್ರವಾರ ಮತ್ತು ಶಿವರಾತ್ರಿ ದಿನ ಮೆರವಣಿಗೆ ನಡೀತದೆ ಮತ್ತು ಕಾರ್ತಿಕ ಅಮಾವಾಸ್ಯೆ ದಿನ ಅನ್ನದಾನ ಎಲ್ಲ ಇರ್ತದೆ ಗೈಸ್. ಒಂದ್ಸತಿ ಟ್ರೈ ಮಾಡಿ ಗೈಸ್, ಬನ್ನಿ. ಗಾಯ್ಸ್ ಇದು ಬಂದು ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಒಂದು ಚಿಕ್ಕ ಕಾಡು ಥರನೇ ಇದೆ ಗಾಯ್ಸ್, ಫುಲ್ ಕಾಡು ಗಾಯ್ಸ್ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಗಾಯ್ಸ್.